ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದಂಥ ನೀಟ್ ಪರೀಕ್ಷೆ ಈಗ ಮರುಪರೀಕ್ಷೆ ಆಗ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಗೃಹ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಈಗ ಮತ್ತೆ ಇವತ್ತು ಮರುಪರೀಕ್ಷೆ ಆಗ್ತಾ ಇದೆ. ನೋಡಿ, ಇವತ್ತು ಸುಮಾರು 28 ಲಕ್ಷ ವಿದ್ಯಾರ್ಥಿಗಳು ರಾಷ್ಟ್ರಾದ್ಯಂತ ನೀಟ್ ಪರೀಕ್ಷೆಯನ್ನು ತಗೋತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ತಾವು ಹೇಳಿದಂಗೆ ಸ್ವಲ್ಪ ಮಕ್ಕಳಲ್ಲಿ ಆತಂಕ ಇದೆ. ಆದರೆ ಹಿಂದಿನ ಏನು ಲೋಪಗಳಿತ್ತು, ಕೇಂದ್ರ ಸರ್ಕಾರದಿರ್ಬೋದು ಅಥವಾ NTA ಅವ್ರದ್ದಿರ್ಬೋದು, ಅದನ್ನು ಸರಿಪಡಿಸ್ತಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ನಮ್ಮಿಂದ ಏನು ಸಹಾಯ ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿದೆ ಅದನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಸುಮಾರು 2 ಸುತ್ತಿನ ಏನು ಚರ್ಚೆಗಳು ನಡೆದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನೀಡಿದ್ದೇವೆ. ಮತ್ತು ನಮ್ಮ ಜವಾಬ್ದಾರಿ ಏನು 100 ಮೀಟರ್ ಪೆರಿಮೀಟರ್ ಅಂತ ಏನು ನಾವು ಹೇಳ್ತೀವಿ, ಅದಕ್ಕೆ ಮಾತ್ರ ನಾವು ಜವಾಬ್ದಾರಿ ಇದ್ದೇವೆ. ಮತ್ತು ಅದಾದಮೇಲೆ ಎಕ್ಸಾಮ್ ಸೆಂಟರ್ಸಿಂದ ಎಕ್ಸಾಮಿನೇಷನ್ ಆನ್ಸರ್ ಶೀಟ್ಸ್ ಏನಿರುತ್ತೆ ಅದನ್ನು ಅವರ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅದನ್ನು ಸೆಕ್ಯೂರಿಟಿಯನ್ನು ನಾವು ಏರ್ಪೋರ್ಟಿಗೆ ಅಥವಾ ನಿಯರೆಸ್ಟ್ ಪೋರ್ಟಿಗೆ ತಲುಪಿಸ್ಬೇಕು. CISF ಅವರು ಇರ್ತಾರೆ ಮತ್ತು ಬೇರೆ ಬೇರೆ ಕೇಂದ್ರ ಏನು ಯೂನಿಟ್ಸ್ ಕೂಡ ಬಂದಿವೆ. ಸೊ ಅವ್ರ ಜೊತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಅವ್ರ ಜೊತೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದೀವಿ. ಅಂದರೆ ಯಾವುದೇ ಆತಂಕ ಇಲ್ಲದಲೇ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆನ ಬರೀಬಹುದು. ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಹೆಚ್ಚೇ ನಾವು ಮಾಡ್ತಾ ಇದ್ದೀವಿ. ತಾವು ಕೂಡ ಗಮನಿಸಿರ್ಬೋದು, ಇವತ್ತು ಹಲವಾರು ಕಡೆ ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಬಗ್ಗೆ. ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇದೆ. ಇವತ್ತು ಮದುವೆಗಳಿರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳಿರ್ಬೋದು ಸಿಟಿನಲ್ಲಿದೆ. ಸೊ ನಾವು ಆಗಲೇ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದೀವಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಕ್ಸಾಮ್ ಸೆಂಟರಿಗೆ ಮಾಡಬೇಕು, ಮತ್ತು ಒಂದು ಸಹಾಯವಾಣಿನೂ ಕೂಡ ನಾವು ಮಾಡಿದ್ದೇವೆ. ಯಾರಿಗೂ ಅನಾನುಕೂಲ ಆಗಲಾರ್ದಂಗೆ ನೋಡ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗಿದೆ. ಆದರೆ ಇದರ ಹೆಚ್ಚಿನ ಜವಾಬ್ದಾರಿ ಇರೋದು ನಿಮ್ಮ NTA ಅವ್ರ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ ಆತ್ಮಹತ್ಯೆಗಳಾಯಿತು, ಸಾಕಷ್ಟು ಸಾವು ನೋವು ಆಯಿತು. ನೋಡಿ, ಇದಕ್ಕೆ ಜವಾಬ್ದಾರಿ ಯಾರಿವ್ರೆ? ಇದು ಒಂದೇ ಅಲ್ಲ ಸರ್, ತಾವು ಗಮನಿಸಬೇಕು. ಕಳೆದ 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ಒಂದು ರಾಜೀನಾಮೆ ಇಲ್ಲ, ಒಂದು ಹೊಣೆಗಾರಿಕೆ ಇಲ್ಲ. ಪ್ರಧಾನಮಂತ್ರಿಯವರು ಬರೇ ಒಂದು 4 ಜನ ಮಕ್ಕಳಿಗೆ ಕರ್ಕೊಂಡು ಪರೀಕ್ಷೆ ಪೇ ಚರ್ಚಾ ಅಂತ ನಡೆಸಿದ್ದಾರೆ ಹೊರತು ಇದಕ್ಕೆ ನಮ್ಮ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ನಾವು ದೃಢಗೊಳಿಸ್ಬೇಕು, ಅವರಿಗೆ ಯಾವ ರೀತಿ ಎಕ್ಸಾಮಿನೇಷನ್ ಕರೆಕ್ಟಾಗಿ ನಡೆಸ್ಬಿಟ್ಟು ಅವರ ಜೀವನವನ್ನು ಸುಧಾರಿಸ್ಬೇಕು ಅಂತ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಪ್ರಧಾನಮಂತ್ರಿಯವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತನಾಡಿದಾರ ಸರ್? ಪರೀಕ್ಷೆ ಚರ್ಚಾ ಅಂತ ನಡೆಸ್ತಾರಲ್ಲ, ಇದ್ರ ಬಗ್ಗೆ ಮಾತನಾಡಿದಾರ? ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರ? ಧರ್ಮೇಂದ್ರ ಪ್ರಧಾನ್ ಅವರು ಏನು ಭಾಳ ಉಡಾಫೆಯಾಗಿ ಮಾತಾಡ್ತಾರೆ. ಲಕ್ಷಾಂತರ ಮಕ್ಕಳ ಭವಿಷ್ಯ ಇದೆ ಇವತ್ತು. ಸರ್, ಈಗ ನೀಟ್ನ ರದ್ದು ಮಾಡಬೇಕು, ಆಯಾ ರಾಜ್ಯಗಳಿಗೆ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ರಲ್ಲಿ ನೀವು ಕೂಡ ಇದ್ದೀರಿ. ನೋಡಿ, ನಮ್ಮಲ್ಲಿ ಒಂದು ಟೆಸ್ಟೆಡ್ ಮಾಡೆಲ್ ಇದೆ ಅಲ್ಲ ಸರ್. CET ಮಾಡೆಲ್ ಚೆನ್ನಾಗಿಲ್ವಾ ಹೇಳಿ ನೀವೇ? 2 ದಶಕದಿಂದ ನಡ್ಕೊಂಡು ಬಂದಿದೆ. ಯಾವುದೇ ತೊಂದರೆ ಇರಲಾರ್ದೆ ಮಕ್ಕಳಿಗೆ ಪಾರದರ್ಶಕವಾಗಿ ಅವರಿಗೆ ಅವರ ಏನು ಮೆರಿಟ್ ಬೇಸ್ಡ್ ಮೇಲೆ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಈಗ ಅದನ್ನೇ ಅಳವಡಿಸ್ಕೊಳ್ಳಿ. ಈಗ ನೀಟ್ ಬಂದು ಎಷ್ಟು ದಿನ ಆಯಿತು ಸರ್? ಎಷ್ಟು ವರ್ಷ ಆಯಿತು? ಹಾರ್ಡ್ಲಿ ಎನಿಥಿಂಗ್. ಆದರೆ ನಾವು ಅದಕ್ಕಿಂತ ಮುಂಚೆ ಮೆಡಿಕಲ್ ಕಾಲೇಜ್ಗಳು ನಡೆಸ್ತಾ ಇಲ್ವಾ? ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದು ನಮ್ಮ ಸ್ಟೇಟ್ನಲ್ಲೇ. ನೀಟ್ಗಿಂತ ಮುಂಚೆ ನಡೆಸ್ತಾ ಇರಲ್ವ ಸರಿಯಾಗಿ ನಾವು? ಈಗ ಹೊರ ರಾಜ್ಯದಿಂದನೂ ಕೂಡ ಮಕ್ಕಳು ಬಂದು ಇಲ್ಲಿ ದಾಖಲೆ ತಗೋತಾ ಇದ್ರಲ್ಲ. ಈಗಲೂ ಕೂಡ ಆಗ್ರಹಿಸ್ತೀರಾ ನೀಟ್ ರದ್ದಾಗಬೇಕು ಅಂತ? ನೋಡಿ, ಇವ್ರ ಕೈಲಿ ಆಗ್ತಾ ಇಲ್ಲ. ಇವರೇ ಕೇಂದ್ರ ಸರ್ಕಾರ ಎಕ್ಸಾಮಿನೇಷನ್ ನಡೆಸೋದ್ರಲ್ಲಿ ಅಸಮರ್ಥ. ನನ್ನ ಮಾತು ಕೇಳಕ್ಕೆ ಹೋಗ್ಬಿಡಿ. ದತ್ತಾಂಶ ನೋಡಿ ಸರ್, 10 years ಕ್ಲೋಸ್ ಟು 89 ಪೇಪರ್ ಲೀಕ್ಸ್. ಏನಂತೀರಾ ಸರ್? ಇದು ಯಾವುದಾದ್ರೂ ಒಂದು ಒಳ್ಳೆ ಸರ್ಕಾರ ನಡೆಸುವ ಲಕ್ಷಣನಾ ಇದು? ಈಗ ಸಾಕಷ್ಟು ಭದ್ರತೆಯಲ್ಲಿ ನಡೆಸ್ತಾ ಇದ್ದೀವಿ, ಭದ್ರತೆ ತಗೊಳ್ಕೊಳ್ಳಿಕ್ಕೆ ಪ್ರಧಾನಮಂತ್ರಿಗಳ ಕಚೇರಿನೇ ನಿಗಾ ವಹಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನೋಡಿದ್ರೆ ಪ್ರಧಾನಮಂತ್ರಿ ಕಚೇರಿ ಅಲ್ಲ, ಪ್ರಧಾನಮಂತ್ರಿನೇ ನಿಗಾ ವಹಿಸ್ತಾ ಇದ್ದಾರೆ ಅಂತ ಕೋರ್ಟಲ್ಲಿ ಸಬ್ಮಿಟ್ ಮಾಡಿರೋದು. ನೀವೇ ಹೇಳಿ, ಒಂದು ಎಕ್ಸಾಮ್ ನಡೆಸಲಿಕ್ಕೆ ನೀವು ವಾಯುಸೇನೆನ ಕರೆಸ್ತೀರಾ, CISFನ ಕರೆಸ್ತೀರಾ, ಆರ್ಮಿನ ಕರೆಸ್ತೀರಾ ಅಂದರೆ ದಿಸ್ ಶೋಸ್ ದ ಎಫಿಷಿಯನ್ಸಿ ಆಫ್ NTA. ದಿಸ್ ಶೋಸ್ ದ ಎಫಿಷಿಯನ್ಸಿ ಆಫ್ ದ ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಅವ್ರು ರಾಜೀನಾಮೆ ಕೊಟ್ಟರೆ ಮಾತ್ರ ಮಕ್ಕಳಿಗೆ ನೆಮ್ಮದಿ ಇರ್ತದೆ. ಇವತ್ತು ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಲ್ಲ, ಅದು ಯಾವುದಾದ್ರೂ ರಾಜಕೀಯ ಪಕ್ಷದಿಂದ ಪ್ರೇರಿತನಾ? ಲಕ್ಷಾಂತರ ಮಕ್ಕಳು ಎಲ್ಲ ಕಡೆ ಸೇರ್ತಾ ಇದ್ದಾರಲ್ಲ. ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಕೋಟಾನಲ್ಲಿರ್ಬೋದು, ನಿಮ್ಮ ಡೆಲ್ಲಿನಲ್ಲಿರ್ಬೋದು, ಯಾವುದಾದ್ರೂ ರಾಜಕೀಯ ಪಕ್ಷದಿಂದ ಸೇರ್ತಾ ಇದ್ದಾರೆ. ಅವ್ರ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಇವತ್ತು ಅವ್ರ ಧ್ವನಿ ಎತ್ತಾ ಇರೋದು. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ.
ಅಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಸಾವು ನೋವು ಸಾಕಷ್ಟು ಸಂಕಷ್ಟ ವಿದ್ಯಾರ್ಥಿಗಳಾಗಿರೋದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ ಅಂತೀರಾ ಹಾಗಾದ್ರೆ? ಬೇರೆ ಯಾರು ಇವರೇ? ಈಗ ನೀವೇ ಹೇಳಿ, ಮಕ್ಕಳಿಗೆ ಇವತ್ತು 90% ಬಂದಿಲ್ಲ ಕಲಬುರಗಿ ಎಲ್ಲ ಅಂತ ಬಂದಿಲ್ಲ ಅಂದರೆ ನನಗೆ ಹೊಣೆಗಾರಿಕೆ ಮಾಡ್ತೀರಾ? ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಸೋರಿಕೆ ಆಗ್ತಾ ಇದ್ರೆ ಯಾರು ಹೊಣೆಗಾರಿಕೆ ಇರಬೇಕು? ನನ್ನ ಲಾಜಿಕ್ ಅಲ್ಲ ಇದು, ಬಿ ಜೆ ಪಿಯವ್ರ ಲಾಜಿಕ್. ಆಮೇಲೆ ಲಕ್ಷಾಂತರ ಮಕ್ಕಳು, ಕೋಟ್ಯಾಂತರ ಮಕ್ಕಳ ಜೀವನವನ್ನು ಅವರ ಜೀವನ ಜೊತೆ ಚಲ್ಲಾಟ ಆಡ್ತಾ ಇದೆ ಅಲ್ಲ ಪದೇ ಪದೇ. ಒಂದ್ಸರಿ ಆಯ್ತಪ್ಪ ಏನೋ ಕಣ್ತಪ್ಪು ಆಗಿರ್ಬೋದು, ಎಲ್ಲನೂ ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಅಂತಲ್ಲ, 90 ಬಾರಿನಾ? ಸರ್, ಈಗ ವಿದ್ಯಾರ್ಥಿಗಳು ಕೊನೆಯದಾಗಿ ಮರುಪರೀಕ್ಷೆಯನ್ನು ಬರೀತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ರಾಜ್ಯದ ಗೃಹ ಸಚಿವರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ನಮ್ಮ ಕೈನಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಏನು ಬರುತ್ತೆ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ನಂದು ಒಂದೇ ಮನವಿಯಲ್ಲಿ, ಯಾಕಂದರೆ ಸಾಕಷ್ಟು ಜನರಿಗೆ ಆತಂಕ ಇದೆ, ಮಾನಸಿಕವಾಗಿ ನೊಂದಿದ್ದಾರೆ. ಅದೆಲ್ಲನೂ ಇವತ್ತು ಮರೆತು ಅವರು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ಒಂದು ಒಳ್ಳೆ ಫಲಿತಾಂಶ ಬರುವಂತೆ ಅವರು ಮಾಡ್ಕೋಬೇಕು. ನನ್ನ ವೈಯಕ್ತಿಕವಾಗಿ ನಮ್ಮ ಸರ್ಕಾರದ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಐ ವಿಶ್ ದೇಮ್ ಲಕ್, ಆಲ್ ದ ವೆರಿ ಬೆಸ್ಟ್. ಇದಿಷ್ಟು ಗೃಹ ಸಚಿವರ ಅಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.